ನಮಸ್ಕಾರ ಪ್ರೇಕ್ಷಕರೇ, ಈಗಾಗಲೇ ಆದರ್ಶ ವಿದ್ಯಾಲಯದ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಇವತ್ತಿಂದ ಆರಂಭವಾಯಿತು. 20ನೇ ತಾರೀಕಿಗೆ ಅವರುಗಳಿಗೆ ಅಡ್ಮಿಷನ್ ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ಸೊ ಅದೊಂದು ಗುಡ್ ನ್ಯೂಸು. ಆದರ್ಶ ವಿದ್ಯಾಲಯದಲ್ಲಿ ಅಡ್ಮಿಷನ್ ಪಡೆಯಲಿಕ್ಕೆ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಡೇಟಾ ಅವರು ಅನೌನ್ಸ್ಮೆಂಟ್ ಮಾಡಲಾಯಿತು. ಆದರೆ ಕೆಇನವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಯಾವುದೇ ಥರದಂಥ ಅಪ್ಡೇಟನ್ನು ಅವರು ಕೂಡ ಬೇಗನೆ ಮಾಡ್ತಾ ಇಲ್ಲ. ಬಟ್ ಮಾಡಿದರೂ ಕೂಡ ಹೆಂಗೆ ಈಗ ಆದರ್ಶ ವಿದ್ಯಾಲಯದ ಮಾಡಿದ್ದಾರೆ ಹಾಗೆ ಏನು ಮಾಡಿಬಿಡ್ತಾರೆ ಅಂತಂದರೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಒಂದು ವಾರದಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಅವರು ಫಾಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಡಾಟಾ ಬೇಸನ್ನು ರೆಡಿ ಮಾಡಿಕೊಂಡು ಇವತ್ತು ನಾಳೆ ಅನ್ನೋದರಲ್ಲಿದೆ. ಸೊ ಇವತ್ತು ನಾಳೆ ಅನ್ನೋದರಲ್ಲಿ ಇದು ಏನಾಗ್ಬೋದು, ಅಪ್ಡೇಟ್ ಆಗ್ಬೋದು. ಅದಕ್ಕಿಂತ ನೀವು ಈಗಾಗಲೇ ನನಗೆ ಕಾಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೀರಿ. ಸೊ ಅದಕ್ಕೆ ಸಂಬಂಧಿಸಿದಂಥ ಡೌಟ್ಗಳನ್ನು ನಾವು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಎಂದಿನಂತೆ 2 ವರ್ಷದ ಒಂದು ಡಾಟಾ ಒಂದು ಅನಾಲಿಸಿಸ್ ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇರೋದು. ನೆನಪಿಟ್ಟುಕೊಳ್ಳಿ, ಪ್ರತಿ ವರ್ಷ ಕಾಂಪಿಟೇಷನ್ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೀಟ್ ಸಿಗುತ್ತಾ ಬಿಡುತ್ತೋ ಸೆಕೆಂಡರಿ, ನೀವು ಪ್ರಯತ್ನ ಮಾಡ್ತಿರೋದು ಇಂಪಾರ್ಟೆಂಟು. ಅದರ ಜೊತೆಗೆ ಸೊ ಇಲ್ಲಿ ಒಂದು ಕಾಮೆಂಟ್ ಇದೆ, 2B ಕ್ಯಾಟಗರಿ ಗರ್ಲ್ಸ್ 48 ಆಗಿದೆ, ಸೀಟ್ ಸಿಗುತ್ತಾ ಅನ್ನೋದು ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಇವರು. ಸೊ ನೋಡಿ, ಹೋದ ವರ್ಷದಂತೆ ನೋಡೋದಾದರೆ 3ನೇ ಸುತ್ತಿನಲ್ಲಿ ಸೊ ಈ ಒಂದು ಯಾರು 45 ದಿಂದ ಒಂದು 50 ತನಕ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ 3ನೇ ಸುತ್ತಿನಲ್ಲಿ ಕೂಡ ಸೀಟ್ ಸಿಕ್ಕಿದೆ. ಆದರೆ 2ನೇ ಸುತ್ತಿನಲ್ಲಿ ಕೂಡ ಅಂದರೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದೆ. ಬಟ್ 2B ಕ್ಯಾಟಗರಿ ಇರೋದರಿಂದ, ಗರ್ಲ್ಸ್ ಇರೋದರಿಂದ ಸ್ವಲ್ಪ ಕಾಂಪಿಟೇಷನ್ ಅನ್ನಿಸ್ಬೋದು. ಆದರೆ 2ನೇ ಸುತ್ತಿನಲ್ಲಿ ಸಿಗುವಂಥ ಚಾನ್ಸಸ್ ಇದೆ, ಕಾದು ನೋಡಬೇಕಂತ ಅಷ್ಟೇ. ನೆಕ್ಸ್ಟು ಸರ್ 63 ಇದೆ ಬೀದರ್ 3B. ಸೊ ಬೀದರ್ನಲ್ಲಿ ಇವರು ಎಕ್ಸೆಪ್ಟೇಷನ್ ಮಾಡ್ತಾ ಇದ್ದಾರೆ, 63% ಇದೆ. 2ನೇ ಸುತ್ತಲ್ಲಿ ಸಿಗುತ್ತೆ ಇವರಿಗೆ. ಇವ್ರು ಕೇಳ್ತಾ ಇದ್ದಾರೆ ಅಂದರೆ ಆದರ್ಶ ವಿದ್ಯಾಲಯ 2ನೇ ಸುತ್ತಿನಲ್ಲಿ ನನ್ನ ಹೆಸರು ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಹೌದು, ಇಲ್ಲ ಅಂತಂದರೆ ತೊಂದರೆ ಇಲ್ಲ. ನೀವು 3ನೇ ಸುತ್ತಿಗೆ ಕಾಯಬೇಕಾಗತ್ತೆ, 3rd ರೌಂಡಿಗೆ ಕಾಯಬೇಕಾಗತ್ತೆ, ಅಥವಾ ಸ್ಪೆಷಲ್ ರೌಂಡಿಗೆ ನೀವು ಕಾಯಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಹೆಸರಿಲ್ಲ ಅಂದರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ. 3A 61 ಸೆಲೆಕ್ಟೆಡ್ ಆದರ್ಶ ಸ್ಕೂಲ್. ಚೆಕ್ ಮಾಡ್ಕೊಳ್ಳಿ, ನೀವು ಆಗಿದ್ದರೆ ಕಂಗ್ರ್ಯಾಚುಲೇಷನ್ಸ್. ಧಾರವಾಡ ಡಿಸ್ಟ್ರಿಕ್ಟು 2B ಕಾಸ್ಟ್ ಮಾರ್ಕ್ಸು 52. ಸೊ 52ಗೆ ಹೋದ ವರ್ಷ 3ನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. ನಮ್ಮ ಮಗಳು 23 ನಂಬರ್ ತೆಗೆದಿದ್ದಾಳೆ, ಕ್ಯಾಟಗರಿ SC. ನಾವು ಮಂಡ್ಯ ಜಿಲ್ಲೆ ಸಿಗಬಹುದಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿರಿ, 23 ಒಂದು ಮಾರ್ಕ್ಸ್ ಅಂಕಗಳನ್ನು ಪಡೆದುವಂಥ ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳಿಗೆ 3ನೇ ಸುತ್ತಿನಲ್ಲಿ, ಹೋದ ವರ್ಷ 3ನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿದೆ. ಬಟ್ 2ನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿಲ್ಲ. ಯಾವುದಕ್ಕೂ ಕಾದು ನೋಡೋಣ. ಯಾಕಂದರೆ ಕಾಂಪಿಟೇಷನ್ ಯಾರಾದರೂ ಆಲ್ರೆಡಿ ಲೇಟ್ ಆಗಿದೆ ಅಂಥೇಳಿ ಬಿಟ್ಗಿಟ್ಟು ಹೋಗಿದ್ದರೆ ಸೊ ಸೀಟ್ಗಳು ಸಿಗ್ತವೆ. ಸರ್ ನಮ್ಮದು ಹಾವೇರಿ SC ಕ್ಯಾಟಗರಿ 57 ಆಗಿದೆ, ಸೆಕೆಂಡ್ ಲಿಸ್ಟಲ್ಲಿ ಆಗ್ಬೋದಾ? ಸೊ ಎಸ್, ಆಗ್ಬೋದು. 57 ಇದೆ, ಸೆಕೆಂಡ್ ಲಿಸ್ಟಲ್ಲಿ ನೀವು ಕಾಯಿರಿ, ಆಗುವಂಥ ಚಾನ್ಸಸ್ ಇದೆ. 3rd B 63 ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ 2ನೇ ಸುತ್ತಿನಲ್ಲಿ ನಿಮ್ದು ಆಗ್ಬೋದು. ಸರ್ ಮೊರಾರ್ಜಿ ದೇಸಾಯಿ ಸೆಕೆಂಡ್ ಯಾವಾಗ ಬಿಡ್ತಾರೆ ಅಂತ. ಸೊ ಇವತ್ತು ನಾಳೆ ಎನಿ ಟೈಮ್ ಬಿಡ್ಬೋದು. ಇವತ್ತಂದರೆ ಇವತ್ತೇ ಬಿಡ್ಬೋದು, ನಾಳೆಗೆ ಎಲ್ಲರೂ ಆಲ್ರೆಡಿ ಲೇಟ್ ಆಗಿದೆ. ಸೊ ಜಸ್ಟ್ ಅವರು ಬಿಡೋದು ಒಂದೇ ಬಾಕಿ ಇದೆ. ಎನಿ ಟೈಮ್ ಬರ್ಬೋದು. ನಾನು ಕೂಡ ಕಾಯ್ತಾ ಇದ್ದೀನಿ. 59 2A ಕಾಸ್ಟ್ ರಾಯಚೂರು ಆಗ್ಬೋದು. ಸೆಕೆಂಡ್ ರೌಂಡಲ್ಲಿ ಕಾಯಿರಿಲ್ಲ ಅಂದರೆ 3rd ರೌಂಡಲ್ಲಿ ಪಕ್ಕ ಅಂತ ಸಿಗುತ್ತೆ. 2A ಕಾಸ್ಟು 73 ಮಾರ್ಕ್ಸ್ ಆಗಿದೆ, ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ? 73 ಅಂದರೆ ಕನ್ಫರ್ಮ್ ಆಗಿ ಸಿಗುತ್ತೆ, ಜಸ್ಟ್ ವೇಟ್ ಮಾಡಿ, ಲಿಸ್ಟಲ್ಲೇ ಬಿಡ್ಬೋದು. 58 ಆಗಿದೆ ಒಂದು ಗುಲ್ಬರ್ಗ. ಸೊ 58 ಕೂಡ ನೀವು ವರ್ಗ ಇದೆ ಅಂದಮೇಲೆ ಇದು ಸ್ಪೆಷಲ್ ಕ್ಯಾಟಗರಿ ಇರೋದ್ರಿಂದ, ಅಂದರೆ ಕ್ಯಾಟಗರಿ ಈ ಥರ ಇರುವಂಥ ಅಭ್ಯರ್ಥಿಗಳು ತುಂಬ ಕಡಿಮೆ ವರ್ಗದಲ್ಲಿ. ಸೊ ಮೇ ಬಿ ಸಿಗೋದಂಥ ಚಾನ್ಸಸ್ ಇದೆ. ಸರ್ 51 ST ಕ್ಯಾಟಗರಿ ಮಗಳು ಜಯನಗರ ಆಗುತ್ತಾ? ಸೊ ವಿಜಯನಗರಲ್ಲಿ ಆಗುತ್ತೋ ಅಂತ ಕಾನ್ಫಿಲ್ಲ. ಬಟ್ 51ಗೆ ಹೋದ ವರ್ಷ 3rd ರೌಂಡಲ್ಲಿ ಸಿಕ್ಕಿದೆ. 83 ಆಗಿದೆ CET ರ್ಯಾಂಕು, 370 ಇದೆ 3rd B ಕಾಸ್ಟ್. ಸೊ ಇದು ನಿಮಗೆ 83 ಆಗಿದೆ ಅಂದಮೇಲೆ ನೆಕ್ಸ್ಟ್ ರೌಂಡಲ್ಲಿ ಕನ್ಫರ್ಮ್ ಆಗಿ ಸಿಗುತ್ತೆ. ಸರ್ ನಮ್ಮ ಮಗಳದು ತಂದೆ ಇಲ್ಲ, 74 ಮಾರ್ಕ್ಸ್ ಬಂದಿದೆ, ಒಂದೇ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿಲ್ಲ, 2ನೇ ಸೀಟಲ್ಲಿ ಆಗುತ್ತಾ ಅಂತ. ಎಸ್, ಸೆಕೆಂಡ್ ರೌಂಡಲ್ಲಿ ಅಂದರೆ ಈಗ ಬರುವಂಥ ಲಿಸ್ಟಲ್ಲಿ ನಿಮ್ಮದು ಸೀಟ್ ಹತ್ತುವಂಥ ಚಾನ್ಸಸ್ ಇದೆ. ಸರ್ ನನ್ನ ಮಗಳದು 53 ಸರ್, ನಾವು SC. ಸೊ ನೋಡಿ, 50ದಿಂದ ಕೆಳಗಡೆ ಇರುವಂಥವ್ರುಗಳು 3rd ಲಿಸ್ಟಲ್ಲಿ ಹೋದ ವರ್ಷ ಬಂದಿತ್ತು. ಬಟ್ ಈ ವರ್ಷ ನೋಡಬೇಕು, ಯಾಕಂತಂದರೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಬಟ್ 3rd ರೌಂಡ್ ಲಿಸ್ಟನ್ನು ಕೂಡ ಬಿಡ್ತಾರೆ, ಅವಾಗ ಕೂಡ ನಿಮ್ಮದು ಚಾನ್ಸಸ್ ಇದೆ. ಸರ್ ನಮಸ್ಕಾರ, ನಮ್ಮ ಮಗಳು 5th ತರಗತಿ ಎಕ್ಸಾಮ್ ಬರೆದಿದ್ದಾಳೆ, 1ನೇ ಲಿಸ್ಟ್ನಲ್ಲಿ ಬಂದಿಲ್ಲ ಹೆಸರು, 2ನೇ ಲಿಸ್ಟಲ್ಲಿ ಬರಬಹುದಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀವು ರ್ಯಾಂಕನ್ನು ಇಲ್ಲಿ ಮೆನ್ಷನ್ ಮಾಡಲಿಲ್ಲ, ನಿಮ್ಮ ರ್ಯಾಂಕ್ಗಳನ್ನು ಮಾರ್ಕ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಹೇಳೋದು ತುಂಬ ಕಷ್ಟ ಆಗುತ್ತೆ. ತುಮಕೂರು ಜಿಲ್ಲೆ 2A 51 ಮಾರ್ಕ್ಸ್ ಆಗುತ್ತಾ ಸರ್?
ಸೊ ನೋಡಿ 51ಗೆ ಥರ್ಡ್ ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ. ಬಟ್ ಈ ಬರುವಂಥ ಲಿಸ್ಟಲ್ಲಿ ತುಂಬ ಡಿಫಿಕಲ್ಟ್ ಇದೆ, ಯಾಕಂದರೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇದ್ದೀರಿ, ಸೊ ಅಲ್ಲಿ ಒಂದು ಟ್ರೈ ಮಾಡಿ ನೋಡಿ. ಯಾಕಂದರೆ ನಾವು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಇರೋದು ಅಥವಾ ಬೆಳಗಾಂ ಜಿಲ್ಲೆ ಅಥವಾ ಹಾವೇರಿ ಜಿಲ್ಲೆಯಲ್ಲಿ ಆದರೆ ನಮಗೆ ಆಲ್ಮೋಸ್ಟ್ ನನಗೆ ಅದರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ತುಮಕೂರು ಜಿಲ್ಲೆದು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದರೂ ಟ್ರೈ ಮಾಡಿ. ನಂದು ತುಮಕೂರು ಡಿಸ್ಟ್ರಿಕ್ಟು 3A 65 ಮಾರ್ಕ್ಸ್ ತೊಗೊಂಡಿದ್ದೀನಿ, ನನಗೆ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಸೆಕೆಂಡ್ ರೌಂಡಿಗೆ ಕಾಯಿರಿ, 65 ಅಂದರೂ ಪರವಾಗಿಲ್ಲ. 60 ಥರ್ಡ್ ಬಿ ಆಯಿತು. ಇನ್ನೂ ಯಾವಾಗ ಆದರ್ಶ ಸೆಕೆಂಡ್ ಲಿಸ್ಟ್ ಬರುತ್ತೆ ಅಂತ ಇವತ್ತು 6 ತಾಸು ಹಿಂದ್ಗಡೆ ಹಾಕಿದ್ರು, ನಾನು ಈವ್ನಿಂಗಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆದರ್ಶ ಸೆಕೆಂಡ್ ರೌಂಡ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸರ್ ನಮ್ಮ ಮಗ ಚಿತ್ರದುರ್ಗ ಜಿಲ್ಲಾ 40 ST ಇದೆ, ಸೆಕೆಂಡ್ನು ಸಿಗುತ್ತಾ ಅಂತ. ಸರ್ ನೋಡಿ ಏನಾಗಿದೆ ಅಂತಂದರೆ, ಹೋದ ವರ್ಷದಂತೆ ನೋಡೋದಾದರೆ ಸೊ 50ರ ಕೆಳಗಿರೋರಿಗೆ 3ನೇ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಬಟ್ 2ನೇ ರೌಂಡಲ್ಲಿ ಕೂಡ ಏನಂತಂದರೆ ಆಲ್ಮೋಸ್ಟ್ ಅವರುಗಳಿಗೆ 52 ತನಕನೂ ಇದ್ದಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಕನ್ಫರ್ಮೇಷನ್ ಆಗಿದೆ ಹೋದ ವರ್ಷದ್ದು. ಅದೇ ರೀತಿಯಲ್ಲಿ ನೋಡಿದರೆ ಈ ವರ್ಷ ಕೂಡ ಸೇಮ್ ಆಗ್ಬೋದು. OBC ಸೆಕೆಂಡ್ ಲಿಸ್ಟ್ ಯಾವಾಗ 59 ಆಗಿದೆ, 59 ಅಂದರೆ ಸೆಕೆಂಡ್ ರೌಂಡಲ್ಲಿ ವೇಟ್ ಮಾಡಿ, ಇನ್ನೊಂದು 2-3 ದಿವಸದಲ್ಲಿ ಒಳಗಡೆ ಬರುತ್ತೆ. ಸೊ ನಿಮ್ಮ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ. ದಾವಣಗೆರೆ ಜಿಲ್ಲೆ 7th ರಿಸಲ್ಟ್ ಯಾವಾಗ ಬಂದಿದೆ ಅಂತ, 7th ರಿಸಲ್ಟ್ ಬರುತ್ತೆ, ವೇಟ್ ಮಾಡಿ. ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಬೇಗನೆ ಬಿಡ್ತಾರೆ. 55 ಆಗಿದೆ, ಡೋಂಟ್ ವರಿ, ಸಿಗುವಂಥ ಚಾನ್ಸಸ್ ಇದೆ. ವಿಜಯಪುರ ಜಿಲ್ಲೆಯಲ್ಲಿ 2A ಕ್ಯಾಟಗರಿ ಇದೆ, ಅವರಿಗೆ 68 ಮಾರ್ಕ್ಸ್ ಬಂದಿದೆ, ಸಿಗುತ್ತಾ ಅಂತ ಕೇಳ್ತಾರೆ. 68 ಪರವಾಗಿಲ್ಲ. 59 ಮಾರ್ಕ್ಸ್ ತೊಗೊಂಡಿದ್ದಾರೆ, ಸೀಟ್ ಸಿಗುತ್ತಾ ಅಂತ. ಸೊ ಥರ್ಡ್ ರೌಂಡಿಗೆ ಕಾಯಬೇಕಾಗುತ್ತೆ 29ಗೆ. ಯಾದಗಿರಿ ಜಿಲ್ಲೆ ಪ್ರವರ್ಗ 2A ಅಂಕಗಳು 67 ಆಗಿದ್ದಾಳೆ, ಆಗುತ್ತಾ ಅಂತ. 67 ಪರವಾಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಹತ್ಬೋದು. ಯಾದಗಿರಿ ಜಿಲ್ಲೆ 52 ಆಗಿದೆ, ಫಿಮೇಲ್ 2A ಕ್ಯಾಟಗರಿಯಲ್ಲಿ ಲಿಸ್ಟ್ನಲ್ಲಿ ಏನಾದರೂ ಆಗುತ್ತಾ ಅಂತ. ಸೊ ಇದು ಸೆಕೆಂಡ್ ರೌಂಡಿಗೆ ಏನಾದರೂ ಡೌಟ್ ಆಗ್ಬೋದು, ಬಟ್ ಥರ್ಡ್ ರೌಂಡಲ್ಲಿ ಆಗುವಂಥ ಚಾನ್ಸ್ ಇದೆ. ST ಬಾಯ್ 61 ಬೀದಾರ, ಟ್ರೈ ಮಾಡಿ ನೋಡಿ, 61 ಪರವಾಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಹತ್ಬೋದು. ಸೊ ನನ್ನ ಮಗಳು 74 ಆಗಿದೆ, ತೊಗೊಂಡಿದ್ದಾಳೆ, ಆದರೆ 3B ಕಾಸ್ಟ್ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇವಾಗ 74 ಅಂದರೆ ಪರವಾಗಿಲ್ಲ, ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮದು ಹೆಸರು ಬರುವಂಥ ಚಾನ್ಸಸ್ ಇದೆ. ನೀವು ಯಾವ ಜಿಲ್ಲೆಯಲ್ಲಿ ಕೇಳ್ತಾ ಇದ್ದೀರಿ ಅಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪರವಾಗಿಲ್ಲ, ಆಗುತ್ತೆ. 74 ಅಂಕ ಗಳಿಸಿದ್ದಾರೆ 3B ಕೊಪ್ಪಳ ಜಿಲ್ಲೆ ವಿದ್ಯಾರ್ಥಿನಿ ಅನ್ನಪೂರ್ಣ ಅಂತೇಳಿ. ಸೊ ಓಕೆ, 74ಗೆ ಎಸ್ ಆಲ್ಮೋಸ್ಟ್ ಚಾನ್ಸ್ ಇದೆ, ಕೊಪ್ಪಳ ಜಿಲ್ಲೆಯಲ್ಲಿ ನಿಮಗೆ ಚಾನ್ಸಸ್ ಇದೆ. ಸೊ 2ನೇ ರೌಂಡಿಗೆ ಕಾಯೋಣ, ನಿಮ್ಮದು ಡೆಫಿನೆಟಾಗಿ ಸೀಟ್ ಹತ್ತುವಂಥ ಚಾನ್ಸಸ್ ಇದೆ.